ಬಂಕ್ ಹಾಕಿಸ್ಬಿಟ್ಟು ಲೋಫರ್ ಅಂಕಿತಾನೆ ಬರಲಿಲ್ಲ. ಏನೇನ್ ಸಾಹಸ ಮಾಡ್ತಿದ್ದಾರೆ ನೋಡಿಲಿ ಇವ್ರು, ನೋಡಿಲಿ. ನಾನು ಹಿಂದೆ ಒಬ್ಳಿದ್ದಾಳೆ, ಓಡ್ತಾಳೆ. ಮಂಗಳಾರತಿ ಅಲ್ಲ, ಇದು ಊದು ಕಡ್ಡಿ ಅಂಟಿಸಿದೀನಿ. ಮಂಗಳಾರತಿ ಅಂದ್ರೆ ಹೇಗೆ? ಈ ಭಕ್ತಿಗೆ ನಾನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡ್ತಿರೋ ಕಾರಣ ಅಂಕಿತಾ ಅವ್ರದ್ದು ಬರ್ಡೇ ಸ್ಪೆಷಲ್ ವಿಡಿಯೋ ಅಂತ, ಅವ್ರ ಸರ್ಪ್ರೈಸ್ ಗಿಫ್ಟ್ಸು. ತನು ಬರ್ಡೇಲಂತೂ ಆಗಲಿಲ್ಲ, ಫುಲ್ಲು ಕರೆಂಟ್ ಇರಲಿಲ್ಲ, ಏನಿಲ್ಲ, ಅದು ಇದು ಎಲ್ಲ ಆಗೋಯ್ತು. ಅಟ್ಲೀಸ್ಟ್ ಇವಳು ಬರ್ಡೇ ಆದರೂ ಚೆನ್ನಾಗಿ ಆಗಲಿ ಅಂತ ಮಾರ್ನಿಂಗಿನ ಮಾಡೋಕ್ಕಾಗಲಿಲ್ಲ ವಿಡಿಯೋಗಳು, ಏಕೆಂದರೆ ಹುಷಾರಿರಲಿಲ್ಲ, ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಆದರೂ ಮಾಡಲೇಬೇಕು, ಒಂದು ಮೆಮೊರೀಸ್ಗಾದರೂ ಇರಲಿ ಅಂತ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗಷ್ಟೇ ಸ್ನಾನ ಮಾಡಿ ಬಂದು ಪೂಜೆ ಎಲ್ಲ ಆಯಿತು, ಈಗಷ್ಟೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ಇವಳಿಗೆ ಏನು ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಈ ವಿಡಿಯೋಸ್ ಆದರೂ ಮೆಮೊರಿ ಆಗಿ ಅವಳಿಗೆ ಇರಲಿ ಅಂತ. ಇವಾಗ ಅವಳು ಇರುವಾಗೂ ವಿಡಿಯೋ ಮಾಡೋಕ್ಕಾಗಲ್ಲ, ತನು ಬರ್ಡೇಲಾದರೆ ಅವಳು ಪಕ್ಕದ ರೂಮ್ ಇದ್ಲು, ಹಾಗಾಗಿ ಮಾಡ್ತಿದ್ವಿ. ಅಂಕಿತ ನಮ್ಮ ರೂಮ್ ಏನು ಮಾಡೋಕ್ಕಾಗಲ್ಲ, ಅವಳು ವಿಡಿಯೋ ಮಾಡಿದ್ರೆ ಎಲ್ಲ ನೋಡ್ಕೊಬಿಡ್ತಾಳೆ. ಅದೇನು ಸಸ್ಪೆನ್ಸ್ ಆಗಿರಲ್ಲ, ಏನು ಸರ್ಪ್ರೈಸು ಅನ್ಸಲ್ಲ. ಅದಕ್ಕೆ ತನು ರೂಮಲ್ಲಿ, ಇದೇ ರೂಮಲ್ಲಿ ಡೆಕೋರ್ ಮಾಡಿ ಇವತ್ತು ಪ್ಲ್ಯಾನ್ ಎಲ್ಲ ಇಲ್ಲೇ. ಅವಳಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ತೋರಿಸ್ತೀವಿ. ಇದೇ ಥರ ನೋಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ. ಐಸ್ ಫ್ಯಾಷನ್ ಲೇಡಿ ಇವಳು, ಕಂಟು ಬಿಚ್ಚಬೇಕಂತೆ ಏನಕ್ಕೋ ಸ್ನಾನ ಮಾಡಿಬಿಟ್ಟು. ಸ್ಟೈಲ್ ರಾಣಿ ಕೇಸಿಲ್ಲ ನೋಡಿ. ಈ ಹೂವು ನಾನೇ ಮಾಡಿರೋದು ನಮ್ಮ ಮನೆಯಲ್ಲಿ, ದೇವರಿಗೋಸ್ಕರ ನಾನೇ ತಯಾರು ಮಾಡ್ಕೊಂಡು ಬಂದಿದ್ದು. ಇವಳು ಗೊತ್ತಲ್ಲ, ಒಂದು ರೀಲ್ಸ್ ಮಾಡಿದ್ದೀವಿ ಇವಳ ಜೊತೆ, ಅಭಿಲಾಷಿನಿ ಅವ್ರ ಜೊತೆ, ಲಾಶ್ವಿನಿ ಅವ್ರದ್ದು. ಇನ್ನು ನಮ್ಮ ಚಾನಲಲ್ಲಿ ಬರಲಿಲ್ಲ ರೀಲ್ಸ್, ಸದ್ಯದಲ್ಲೇ ಪೋಸ್ಟ್ ಆಗುತ್ತೆ, ಅದನ್ನ ನೋಡೋದು ಮಾತ್ರ ಮರಿಬೇಡಿ. ಅಕ್ಕನ ಆ್ಯಕ್ಟಿಂಗು ಚಿಂದಿ, ಪ್ರಸಾದ ಕಳೆಪುರಿ. ಏನು ಬುದ್ಧಿ ಇಲ್ಲ ಈ ಜನರಿಗೆ. ಕಡ್ಲೆಪುರಿ ಪ್ರಸಾದ ಕೊಡ್ತಾಳಂತೆ. ಕೊಡ್ಲಾ? ಏನ ಕೊಡಕ್ಕೂ ಆಗಲ್ಲ, ಜಿಪ್ಣತನೂ. ಮನುಷ್ಯರಿಗೆ ಇಷ್ಟು ಇರಬಾರ್ದು. ಇವತ್ತು ರಾಯರ ವಾರ ಅಂತ ನಮ್ಮ ರಾಯರ ಭಕ್ತೆ. ಕಾಪಾಡ್ಕೋಬೇಕು ಕಣೆ ಎಲ್ಲ ಕ್ಲೀನಾಗಿ. ಈ ಜೂನಿಯರ್ಸ್ ಯಾರು ಸರಿ ಇಲ್ಲ, ಒಬ್ಬರೊಬ್ಬರು ಅಕ್ಕನ ಬಿಟ್ಬಿಟ್ಟು ತಿಂತವ್ರಲ್ಲ ನೋಡಿ. ಲಾಶಿನಿ ಅವ್ರು ತಿನ್ಬಿಟ್ಟು ವಿನು ಅಂತ ರ್ಯಾಗಿಂಗು. ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾವಳೆ, ಒಳ್ಳೆ ಬುದ್ಧಿ ಬರಲಿ ಅಂತ. ರಾಯರಿಗೆ ಪೂಜೆ ನಡೆಸ್ತಿದ್ದಾರೆ. ಮಂಗಳಾರತಿ ಕೊಡೆ. ಹೊಸ ಭಕ್ತರ ಆಗಮನ. ನಿಜ ಅಪ್ಲೋಡ್ ಮಾಡ್ತೀನಿ. ನಿನಗೆ ಡೌಟ್ ಇದೆಯಾ ನಾನು ಅಪ್ಲೋಡ್ ಮಾಡಲ್ಲ ಅಂತ? ಒಳ್ಳೇದಾಗ್ಲಿ, ಇವಳು ಒಬ್ಳಿಗೆ ಮಾತ್ರ ದೇವ್ರೆ. ಇವರಿಗೆ ಪ್ರಸಾದ ಮುಂದು ಫಸ್ಟ್ ಪ್ರಸಾದ ಇಟ್ಬಿಟ್ಟು ಮಂಗಳಾರತಿ ಕೊಟ್ಟಿಲ್ಲ. ಮಂಗಳಾರತಿ ಅಲ್ಲ, ಇದು ಊದು ಕಡ್ಡಿ ಅಂಟಿಸಿದೀನಿ. ಮಂಗಳಾರತಿ ಅಂದ್ರೆ ಹೇಗೆ? ಕಾಣಿಸ್ತಿಲ್ಲ ಮೇಡಮ್, ಪ್ಲೀಸ್. ಪ್ರಸಾದ ಸಾಕು ಈ ಭಕ್ತಿಗೆ ನಾನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನೇನ್ ಸಾಹಸ ಮಾಡ್ತಿದ್ದಾರೆ ನೋಡಿಲಿ ಇವ್ರು, ನೋಡಿಲಿ. ಇವಳು ರಿಸ್ಕಿನಂತ ಬರೀ ನಾಟಿ. ನಾನು ಹಿಂದೆ ಒಬ್ಳಿದ್ದಾಳೆ, ಓಡ್ತಾಳೆ. ಇವಾಗ ನಾವು ಊಟ ಮಾಡಿದ್ದೆಲ್ಲ ಆಯಿತು. ಇವಾಗ ಡೆಕೋರೇಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ತನು ರೂಮ್ಗೆ. ಮಿನಿ ತನು ನೋಡಿ ಪ್ರಿಪೇರ್ ಆಗ್ತಾವಳೆ. ಇವತ್ತು ಎಷ್ಟು ನಿದ್ದೆ ಬರ್ತೈತೆ ಅಂದರೆ ನಮಗೆ ಯಾವತ್ತೂ ನಿದ್ದೆ ಬರ್ತಿರ್ಲಿಲ್ಲ. 1 ಗಂಟೆ ಆದರೂ ನಿದ್ದೆ ಬರ್ತಿರ್ಲಿಲ್ಲ, ಆದರೆ ಇವತ್ತು ಮಾತ್ರ ಬೇಗ ಬರ್ತೈತೆ ಸ್ನೇಹಿತರೆ. ನೋಡೋಣ, ಸ್ಟಾಪೇ ಆಗ್ತಿಲ್ಲ, ಕಂಟಿನ್ಯೂಸ್ ನಿದ್ದೆ ಬರ್ತೈತೆ. ನಡಿ
ಎಷ್ಟೋ ದಿವಸ ಆದಮೇಲೆ ನಮ್ಮ ಚಾನಲಲ್ಲಿ ಕಾಣಿಸ್ಕೊತಿದ್ದಾರೆ ನದಿ ಅವರು. ತನೋಡು ತನು 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 ಫೋಟೋಸ್ ಪೋರ್ಟ್ರೇಟ್ ಮಾಡಿಸಿರೋದು ಅವಳಿಗೆ ಬರ್ಡೇ ಯಾವ್ಯಾವ ಮಾಡ್ತೀವಿ. ಇದು ನೋಡಿ, ಇದು ನಮ್ಮದು 4 ಜನ ಟೀಮ್ ಲಾಲ್ಬಾಗ್ ಹೋಗಿದ್ದೀವಿ ಫೋಟೋಸು. ಯಾವಾಗ ಮಾಡಿಸಿದ್ರಿ ಇವೆಲ್ಲ? ತಾಯಮ್ಮ, ನಾನು, ತನು ಮತ್ತೆ ಅಂಕಿ. ಸಾರಿ ಕಾಲು ಮತ್ತೆ ಇದು ನಾವು ಲಾಲ್ಬಾಗ್ ಅಲ್ಲಿ ತಗೊಂಡಿದ್ದು 3 ಜನ. ಇದು ನಂದು ಅಂಕಿದು ಫಂಕ್ಷನ್ ಫೋಟೋ. ಇದು ನಾನು ಫೋಟೋ ತಗೊಳ್ಳುವಾಗ ಪೋಸ್ ಕೊಡ್ತಿದ್ದೆ, ಹಾಳು ಮಾಡಿದ್ದು. ಇದು ಕಾಣಿಸ್ತಿಲ್ಲ. ಇದು ಮತ್ತೆ ಇದು 2 ಲಾಲ್ಬಾಗ್ ಫೋಟೋ 2. ಮತ್ತೆ ಇದು ಚೆಂಡು ಮತ್ತೆ ಅಂಕಿ ಸ್ನ್ಯಾಪ್ ಹಾಕಿರೋದು ಕ್ಲಾಸ್ ಟೈಮಲ್ಲಿ. ಇದು ನಾವು ರೆಡಿ ಆಗಿದ್ದು ವೆಡ್ನೆಸ್ಡೇ. 3 ಜನ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀವಿ. ಮತ್ತೆ ಇದು ನಾವು ಅಂಕಿ ಫಸ್ಟ್ ಪಿಕ್ಚರ್ ತಗೊಂಡಿದ್ದು ಕಾಲೇಜ್ ಎತ್ನಿಕ್ ಡೇದು, ಫಸ್ಟ್ ಇಯರ್ದು. ಇದು ನಾವಿಬ್ರು ಈಶಾಗ್ ಹೋಗಿದ್ದಿದ್ದು ಫೋಟೋ. ಮತ್ತೆ ಇಲ್ಲಿ ನಮ್ಮ ಮನೆಗೆ ಬಂದಿದ್ಲು ಅಂಕಿ ಒಂದಿನ ಕಬ್ಬಾಳಿಗೆ ಟೆಂಪಲ್ ತಗೊಂಡಿದ್ದು ಇಟ್ಕೊಂಡವಳೆ. ಈ ಪಿಕ್ಕು ನಾವು ಸ್ನ್ಯಾಪ್ ಹಾಕಿದ್ವಿ ಕ್ಲಾಸಲ್ಲಿ. ತನು, ನಾನು, ಅಂಕಿ, ತನು. ಇದು ಅದೇ ಸೇಮ್ ಫೋಟೋ. ಮತ್ತೆ ಇದು ಫಸ್ಟ್ ಇಯರ್ ಬರ್ಡೇ ಫೋಟೋ. ನಮ್ಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ ಅವಾಗಿನ ಫೋಟೋಸ್ ನಾನು ಇಟ್ಕೊಂಡಿದ್ದೀನಿ. ಇವೆರಡು ಅದರದ್ದೇ ಫೋಟೋಸ್. ಮತ್ತೆ ಇನ್ನು 3 ಜನದ್ದು ತನು, ನಾನು, ಅಂಕಿ ಫಂಕ್ಷನ್ಸ್ ಫೋಟೋ. ಇಷ್ಟೆಲ್ಲ ಇವತ್ತು ಡೆಕೋರ್ ಮಾಡ್ತೀವಿ, ನೋಡ್ತಾ ಇದ್ದೀವಿ. ಬೇಡ ಕಡೆ ಬಲೂನ್ಸ್ ಹಾಟೇ ಇಲ್ಲ, ಕೆಳಗಡೆ ಗಲೀಜಿದ್ದು ಒಂದು ಕಲ್ತಾದ್ರು ಒಳಗೋಗುತ್ತೆ ಬಲೂನ್ಸ್. ಗೈಸ್ ಅವ್ಳು ಬುದ್ಧಿನೇ ಇಲ್ಲ. ಫೋಟೋಸ್ ಹಾಕು. ಸರಿ, ಸ್ಟೆಪ್ಲರ್ ಕೊಡು. ದೀಕ್ಷಾ ಅಕ್ಕ, ನೀವು ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ದೀರಿ ನೋಡಿ. ದೀಕ್ಷಾ ಅಕ್ಕ, ನೀವು ಕಾಣಿಸ್ತಿದ್ದೀರಾ ನಮ್ಮ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ. ಕೊಡ್ರಿ ಸ್ಟೆಪ್ಲರ್ನ. ನೀವು ಸಾಯ್ಬೇಡ. ನೀನು ತಾಯಮ್ಮನಿಗೆ ಮಾಡಕ್ಕೆ ಏನು ಕೆಲಸ ಇಲ್ಲ ಗೈಸ್, ಬರೀ ತಲೆ ತಿನ್ನೋ ಕೆಲಸ ಒಂದು ಮಾಡ್ತಾರೆ. ತಾಯಮ್ಮ ಇದೆಲ್ಲ ನಮ್ಮ ಸೀನಿಯರ್ಸ್ ಫೋಟೋಗಳು. ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾರೆ ಮೇಲೆ. ಬರ್ತಿಲ್ಲ. ಸಾಕೆ ಬಲೂನ್ ಸುದಾಗ ಬರ್ದೇ ಇರೋರೆಲ್ಲ ಬಲೂನ್ ಸುದಂಗ ಆಗೋದು. ಸಾಕು. ಈ ಬಲೂನ್ಸ್ ಎಲ್ಲ ಎಲ್ಲ ಹಾಕ್ತೀಯಾ? ಕೆಳಗೆ ಯಾಕೆ ನಾವು ಹಾಕ್ತೀರಿ, ನಿಂಗೆ ಯಾಕ? ಐ ಗಾಟ್ ಬ್ಲೂ ಕಲರ್. ಗ್ಯಾಪ್ ಬಿಡು, ಹಂಗೆ ಹಾಕ್ಬೇಡ. ಗ್ಯಾಪ್ ಬಿಡು. ಗೈಸ್ ಸ್ಟೆಪ್ಲರ್ ಹೊಡಿಯಕ್ಕೆ ಬರಲ್ಲ, ಸ್ಟೆಪ್ಲರ್ ಚೆನ್ನಾಗಿಲ್ಲ ಸಾಕು. ತಂದಿರೋದೇ ಅದೇ, ಇದು ಲೆಕ್ಕೋತಿದ್ದೆ ಬ್ಲ್ಯಾಕ್. ನೀವು ಮುಗಿಯ ನೀನು ನೋಡೆ, ಇನ್ನು 4 ಇರೋದು ಬ್ಲೂ ಕಲರು. ಏನಾದರೂ ಮಾಡ್ಕೊ, ನಿಮ್ಮಿಬ್ರಿಗೂ ಬಲೂನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಡ್ಯಾಮೇಜ್ ಬಿಟ್ಟೆ ಯಾಮರ್ಸಿದಾನೆ ಇಲ್ಲಿ. ಗೈಸ್ ಅಂಗಡಿ ನನ್ನ ಮಗ ಯಾವ್ದು ಹೊಡೆದೋಗೈತೆ ಬುಟ್ಟೆ. ಒಂದು 2 ರೂಪಾಯಿ ಬೊಕ್ಕ. ಮೂರೇ ಇರೋದು 5. ಅದು ಫುಲ್ ತಿನ್ಗೆ ಇದೆ, ಅದಕ್ಕೆ ಅದು ಬರ್ತಿಲ್ಲ. ಹೋಗು, ಬ್ಲ್ಯಾಕ್ ಕೋರ್ತಿನ ಕಡೆ ಒಂದೊಂದು ಫೋಟೋಗೆ ಸ್ಟೆಪ್ಲರ್ ಇಲ್ಲಿ ನಿಂಗೆ ಹಾಕಕ್ಕೆ ಬರ್ತಾಯಿಲ್ಲ. ನೀನು ಯಾಕೆ ಬಿಡು, ಹಂಗೆ ಬಿಡು ಬಿಡೋವಲ್ವಾ ಅದು? ಸರಿ, ನನ್ನ ಫೋಟೋಸ್ ಎಲ್ಲ ಕೊಡ್ತೀನಿ ಆಯ್ತಾ ನಿನಗೆ? ನಿನ್ನ ಫೋಟೋಸ್ ಎಲ್ಲ ಹಾಕು. ಅದೇನದು ಆಲ್ಮೋಸ್ಟ್ ಆಲ್ ನಮಗೆಲ್ಲ ಬರೀ ಫೇಕೆ ಮಾಡಿಬಿಟ್ಟಿದ್ದಾರೆ ಅಂಗಡಿಯವರು. ಅದು ವೇಸ್ಟಾ? ವೇಸ್ಟಾ? ಒಂದ್ಸತಿ ಗ್ಲೋ ಮಾಡು, ಇದು ಹೋಲ್ಸ್ ಕಾಣಿಸುತ್ತೆ.
4 ಇಲ್ಲೇ ಹೋಗ್ಬಿಟ್ಟೈತೆ ಗೈಸ್. ಬರೀ ಅಂಗಡಿಯವರು ಬರೀ ಮೋಸ ಮಾಡ್ತಾರೆ. ಪಿಪಿ ಎಲ್ಲ ಒಳ್ಳೆಯ ಅಂಗಡಿಯಲ್ಲಿ ಹೋಗಿ ತಗೋಬೇಕಾದ್ರೆ ಎಚ್ಚರಿಕೆ ಬಿಟ್ಟು ತಲೆ ಇದು ಅರ್ಧವೈತೆ. 1 2 ನೋಡಿ ನೀನು ವೇಸ್ಟ್ ಇನ್ನು ನೋಡ್ದ ಅಂದ್ರೆ ಒಂದು 5-6 ನೀನು ನೋಡಿ ನೀನು ಚೆನ್ನಾಗೈತೆ. ಆಗೋಯ್ತು. ಇದು ಚೆನ್ನಾಗೈತೆ. ನಿಮ್ಗೆ ಏನೇನಾದ್ರೂ ಬೇಕಿದ್ರೆ ಡೆಕೋರೇಷನ್ ತನ್ನುಗೆ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಡ್ತಾರೆ ನಿಮಗೆ. ಪೋರ್ಟ್ರೇಟ್ ಡೆಕೋರೇಷನ್ಸ್, ಫ್ಲವರ್ ಡೆಕೋರೇಷನ್ಸ್, ಬರ್ಡೇ ಡೆಕೋರೇಷನ್ಸ್ ಎಲ್ಲ ಡೆಕೋರೇಷನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ವಿಡಿಯೋ ಏನಾದರೂ ಅಂಕಿತಾ ಅವರು ನೋಡಿದ್ರೆ ದಯವಿಟ್ಟು ಯಾವುದೇ ರೀತಿ ಬೇಜಾರಾಗಬೇಡಿ. ವೆಂಕಿತಾ ಅವರೇ, ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ನಮಗೆ ಏನು ರೆಡಿ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಏನೆಲ್ಲ ಸುಮ್ಮನೆ ತೊಗೊಂಬಂದ್ಬಿಟ್ಟು ಏನು ದೊಡ್ಡ ನಡಪರ ಇಟ್ಬಿಟ್ಟಿದ್ದೀವಿ. ಏನು ಮಾಡ್ತೀವಿ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಏನೇನು ಮಾಡ್ತೀವಿ ಅಂತ ನೋಡ್ತಾ ಇದ್ದೀನಿ. ನಿಮ್ದು ಈ ಥರ ಕೊಡಾಯ್ತು ತಗೋ. ದೀಕ್ಷಾಕ್ ಅವ್ರದ್ದು ಇನ್ನೂ ಒಂದು ಬಲೂನ್ ಕಟ್ಟಕ್ಕೆ ಬಂದೈತಿ. ಸಾಕ ಒಂದು 2 ಕಟ್ಟು ಆಯ್ತಾ? ಇದನ್ನ ಈಗ ಪೇಸ್ಟ್ ಮಾಡಿ. ಡಬಲ್ ಟೇಪ್ ಬೇಕು ಅದಕ್ಕೆ. ಡಬಲ್ ಟೇಪ್ ಬೇಕಾ ಏನು ಬೇಕು? ಹೀಗೆ ತಾನೇ ಹಂಗೆ ಹಂಗಲ್ಲೇ ಇದು ಬರುತ್ತಾ? ಬರಲ್ಲ ಕಣೆ ಅಷ್ಟೊಂದು. ನೀವು ಹಾಳಾಗೋ ಬಗ್ಗೆ ದೋಸೆ ಏನಾದ್ರು ಇದ್ರೆ ತಾಯಮ್ಮನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಆಡ್ಬಿಡೋದಕ್ಕೆ ಹೆಂಗೂ ಬಂದಿದ್ದಲ್ಲ ಹೆಣ್ಮಕ್ಳು ಸಮಾಜದಲ್ಲಿ. ಆಲ್ಮೋಸ್ಟ್ ಆಲ್ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗೋದು ಬರ್ತಾ ಇದೆ. ಸಿಂಪಲ್ ಆಗಿ ಬೇರೆ ಡೆಕೋರೇಷನ್ ಮಾಡಿದ್ವಿ. ಫುಲ್ಲು ಕಾಣಿಸ್ತೀವಿ, ತೋರಿಸ್ತೀವಿ, ವೇಟ್ ಮಾಡಿ. ಹಾಗೆ ಕತ್ತೆ ರೆಡಿಯಾಗು ಅಂದ್ರೆ ಇನ್ನೂ ನಾಟಕ ಮಾಡ್ತಾಳೆ ಮಸಿಯಕ್ಕನಿ ಥರ. ಉಜ್ಕಳೆ ಬೇಗ. ಅದೇನೇನು ಉಜ್ಕೋತೀಯೋ? ಫೈನಲಿ ರೆಡಿ ಆಯಿತು. ಫೈನಲ್ ನೋಡಿ ನೋಡಿ. ಲಾಸ್ಟಿಂದ ಹಿಂಗೆ ಕಾಣುತ್ತೆ. ಅಟ್ಲೀಸ್ಟ್ ಇಷ್ಟಾದರೂ ಅರೇಂಜ್ ಮಾಡಿದ್ವಲ್ಲ, ಖುಷಿ ಆಯಿತು. ಗೈಸ್ ಬದಲು ನೋಡಿ ಅಂಕಿ. ವೆಯ್ಟ್ ಮಾಡಿಸ್ತಿದ್ದಾರೆ ಅವಳಲ್ಲೇ ಸತಾಯಿಸ್ಕೊಂಡು. ಮಜಾ ತಗೋತಿದ್ದಾರೆ. Happy birthday! Thank you so much. ಅದರೊಳಗಡೆ ನಾನೊಂದು ಕಿಡ್ನಿ ಮಾರಿ ಹಾಕಿದ್ದೀನಿ ಹೇಳ್ಬಿಟ್ನಲ್ಲೇ. ಅಯ್ಯೋ ಸಸ್ಪೆನ್ಸ್ ಇರ್ತದೆ. ತೋರಿಸ್ತೀನಿ ಬ್ಯಾಂಡೇಜ್ ಕೂಡ. ಕಿಡ್ನಿ ಓಪನ್ ಇಟ್ಟು ಲೈಟ್